ಬಂದೆ ಅಲ್ಲರ ಪ್ರಶ್ನೆಯವರು ಮಾತಾಡೋಕೆ ಹೇಳ್ತಾರ ಫೋಟೋ ತೆಗ್ದೇನ ಸರ್ ಅಲ್ಲಿ ಆ ಕಡೆವರೆಗೆ ಸರ್ ಅವು ಎಲ್ಲ ತಕೊಂಬಂದ ಇಲ್ಲಿ ಇದು ಮಾಡ್ಯಾರ ಟೋಕನ್ ಕೊಟ್ಟಿದ್ದಾರೆ ಈ ಟೋಕನ್ ಪ್ರಕಾರ ಕರಿತೀವಿ ಅಂತ ಹೇಳಿದ್ರೆ ಇಲ್ಲಾಂದ್ರೆ ಯಾಕೆ ಬರ್ಕೊಡ್ಬೇಕು ಸರ್ ಅವರು 141 ಟೋಕನ್ ಟೋಕನ್ ಪ್ರಕಾರ ಕರೆದಿಲ್ಲ ನಾವೇನ್ ಮಾಡ್ತೀವಿ ಇವತ್ತು ಕರಿತಾರ ನಾಳೆ ಕರಿತಾರೆ ಇವತ್ತು ಕರಿತಾರ ನಾಳೆ ಕರಿತಾರೆ ವೇಟ್ ಮಾಡ್ತಾ ಇದೀವಿ ಇವಾಗ ಬಂದು ಕೇಂದ್ರ ಇಲ್ಲ ಹಾಕ್ಯಂಬರ್ತೀವಿ ನೀವು ಟೋಕನ್ ಪ್ರಕಾರ ಇದಕ್ಕೇನು ಸರ್ ಇಷ್ಟು ಗಾಡಿ ಬಂದವ ಸರಿ ಇಷ್ಟು ಗಾಡಿ ಮತ್ತೆ ನೀವು ತಗೊಂಬರ್ರಿ ಅಂತಂದ್ರೆ ಇದಿಷ್ಟು ಆಗೋದ್ರೊಳಗಡೆ ಎಷ್ಟು ಮಿನಿಮಮ್ 2 ದಿನ ಊಟ ಗಿಟ ಎಲ್ಲ ಇಲ್ಲ ಊಟ ಇಲ್ಲಂದ್ರೆ ಪರವಾಗಿಲ್ಲ ಮಳೆ ಬಂದ್ರೆ ಎಲ್ಲಿ ವ್ಯವಸ್ಥೆ ಐತಿ ನೋಡಿ ಸರ್ ಹುಳ ಉಪ್ಪುಡಿ ಅವೆಲ್ಲ ಕ್ಯಾಮರಾ ತಕ್ಕೊಡ್ರಿ ಸರ್ ಮಲ್ಗೋದು ಎಲ್ಲಿ ಮಲ್ಗೋಗಿ ಸರ್ ರೈತರು ಅಲ್ಲಿ ನೋಡ್ರೆ ದೊಡ್ಡ ಕುಂದಿರ್ತಾರ ಈ ಕಡೆ ಇರ್ತಾರ ಇವ್ರು ಎಲ್ಲಿ ಮಲ್ಗೋಬೇಕು ರಾತ್ರಿ ನೋಡಿ ಸರ್ ಇದ್ರೆ ತೋರ್ಸರ್ ಕಾರ್ಡ್ ಸರ್ ಡಿಸಿ ತೋರಿಸ್ತಾರೆ ಎಲ್ಲಿ ಕೊಡ್ಬೇಕು ಎಲ್ಲಿ ನೀರಿನ ವ್ಯವಸ್ಥೆ ರೈತರಿಗೆ ಒಂದು ಕುಡಿಯಕ್ಕೆ ನೀರಿಗೆ ಮತ್ತೆ ಎಲ್ಲಿ ಮಲ್ಗೋಬೇಕು ಸರ್ ಸುಕ್ಕಾಡಿ ಸರ್ ತಮ್ಮದು ಸ್ವಲ್ಪ ನಂಬರ್ ಕೊಡಿ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ವಿನೋದ್ ಕುಮಾರ್ ಅಂತದ್ದು ಸರ್ ನಾವು ಜಾಳ ಗ್ರಾಮದ ರೈತ ಸರ್ ಜೋಳ ಸೋಮವಾರದ ಹಾಕೊಂಡ್ ಸೋಮವಾರದ ಚೆನ್ನಾಗಿ ನಡೀತಾ ಇತ್ತು ಬಟ್ ನಿನ್ನೆಲಿದ್ದ ಕಂಪ್ಲಿ ಗೋಡನ್ನಲ್ಲಿ ಗೋಡನ್ ಫುಲ್ ಆಗಿದಾವೆ ಸೊ ಲಾರಿಗಳು ಲೋಡ್ ಮಾಡ್ಕೊಂಡು ಹೋಗಕ್ ಆಗ್ತಾ ಇಲ್ಲ ಸೊ ಹಿಂಗೆ ನಿಂದಿರ್ಸಿರಿ ಅಂತಂದು ಹೇಳಿದಕ್ಕೆ ಸುಮಾರು ಒಂದು 50ರಿಂದ 100 ಟ್ರ್ಯಾಕ್ಟರ್ಗಳು ಮತ್ತೆ ವಾಹನಗಳಲ್ಲಿ ರೈತರು ಜೋಳಕ್ಕೆ ಬಂದು ಹಿಂಗೆ ನಿಂತ್ಕೊಂಡಿದೀವಿ ಸರ್ ಈಗ ಸದ್ಯಕ್ಕೆ ಕೇಳಿದ್ರೆ ಪ್ರಗತಿ ಆಗ್ತಾ ಇಲ್ಲ ಮುಂದಕ್ಕೆ ಸಾಗ್ತಾ ಇಲ್ಲ ಕೇಳಿದ್ರೆ ಲಾರಿ ಬಂದ್ಮೇಲೆ ನಾವು ಮುಂದಕ್ಕೆ ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಸರ್ ಅಲ್ಲಿ ಗೋಡನ್ ಫುಲ್ ಆಗಿದಾವಂತೆ ಕಂಪ್ಲಿ ಗೋಡನ್ ಅಲ್ಲಿ ಜೋಳ ಆಲ್ರೆಡಿ ಹಾಕೊಂಡೋಗಿ ಫುಲ್ ಆಗಿದಾವೆ ಸೊ ಅದಕ್ಕೆ ಬೇರೆ ಗೋಡನ್ ಹೊಸಪೇಟೆಯಲ್ಲಿ ನೋಡಿದೀವಿ ಸೊ ಲಾರಿಗಳೆಲ್ಲ GPS ಆಗಿ ಅಲ್ಲಿ ಗೋಡನ್ ಎಲ್ಲ ಕೌಂಟ್ ತಗೊಂಡ್ಮೇಲೆ ಅಲ್ಲಿದ್ದೇನೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇವರು ಸೊ ರೈತರು ಬಂದಿದ್ದ ನಿಂದಿಸ್ಬೇಡ್ರಿ ಹಂಗೆ ಸ್ಟಾಕ್ ಮಾಡ್ಕೊಂಡು ಇಲ್ಲಿ ನಿಟ್ಟಕೊಟ್ರಿ ಅಂದ್ರೂ ನಿಟ್ಟಕೊಳ್ತಿಲ್ಲ ಮತ್ತೆ ನಾವು ರೆಸ್ಪಾನ್ಸಿಬಿಲಿಟಿ ತಗೋಕ್ಕಾಗಲ್ಲ ನೀವು ಕಾಯ್ಲೇಬೇಕು ಅಂತ ಹೇಳ್ತಿದ್ದಾರೆ ಎಷ್ಟು ದಿವಸ ಆಗುತ್ತೋ ಅಂತ ಹೇಳಕ್ಕಾಗಲ್ಲ 2 ದಿವಸ ಆಗುತ್ತೋ 3 ದಿವಸ ಆಗುತ್ತೋ ನಾವು ಬಾ ಅಂತ ಹೇಳಿಲ್ಲ ನಿಮ್ಮನ್ನ ನೀವು ಎದಕ್ ಬಂದಿರ ಅಂತ ಕೇಳ್ತಿದ್ದಾರೆ ಅವರು ಸರ್ ಅದು ರೈತರ ರೆಸ್ಪಾನ್ಸಿಬಿಲಿಟಿ ನೀವು ತಗೊಂಡು ನೀವೇ ಮಾಡ್ಕೊಂಡು ನೀವೇ ಜವಾಬ್ದಾರಿ ತಗೊಂಡು ನಿಮ್ಮ ಮಾಲ್ ನೀವೇ ಕಾಪಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ ಅವರು ಸರ್ ಮುಂಗಾರಲ್ಲಿ ಮುಂಚೆ ಇತ್ತು ಕ್ಯೂ ಸಿಸ್ಟಮ್ ಹಿಂಗಾರಲ್ಲಿ ಕ್ಯೂ ಸಿಸ್ಟಮ್ ಏನು ನಡೀತಾ ಇಲ್ಲ ಕೇಳಿದ್ರೆ ಯಾರು ಮುಂಚೆ ಬಂದಿರ್ತಾರೋ ಅವ್ರು ಅನ್ಲೋಡ್ ಮಾಡ್ಕೊಂಡು ಅವರು ಚಿಂತನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾ ಸರ್ ಅದು ನೋಟಿಸ್ನು ಅಂಟಿಸಿದ್ದಾರೆ ಮುಂದ್ಗಡೆ 27ನೇ ತಾರೀಕು ಅಂತ ಅದಕ್ಕೆ ರೈತರೆಲ್ಲ ಸ್ವಲ್ಪ ಆಗ ತಗೊಂಡು ಜಲ್ದಿ ತಗೊಂಡು ನಾವು ಮುಗಿಸ್ಕೊಂಡು ಹೋಗ್ಬೇಡ ಅಂತಂದು ಎಲ್ಲರೂ ಹೊಟ್ಟೆ ಟೈಮ್ ಹಾಕೊಂಡ್ ಬಂದಿದ್ದಾರೆ
ಈಗ ಕೇಳಿದ್ರೆ ನಾವು ನಿಮ್ಗೆ ಬಾ ಅಂತಂದು ಹೇಳಿದೀವ ಅಂತಂದು ಹೇಳ್ತಾ ಇದ್ದಾರೆ ಇಲ್ಲಿ. ಈಗ ಡೇಟ್ ಏನು ಎಕ್ಸ್ಟೆಂಡ್ ಮಾಡ್ತಂತ ಏನು ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಅನಿಸಿಲ್ಲ ಸರ್. ನಾವು ಏನಿದ್ರು ಲೆಟರ್ ಮೂಲಕ ಬಂದಿದ್ ಮಾತ್ರ ನಾವು ಕಡೆಗಣಿಸ್ತೀವಿ ಅಂತಂದು ಹೇಳ್ತಿದ್ದಾರೆ ಅವರು. ಸೊ ಅದು ಯಾವಾಗ ಆಗುತ್ತೋ ಏನಾಗುತ್ತೋ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ತಮ್ಮ ಹೆಸರು ಸರ್ ನನ್ನ ಹೆಸರು ವಿನೋದ್ ಅಂತಂದು. ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ಸರ್? ಸರ್ ಏನೇ ಪ್ರಾಬ್ಲಮ್ ಇಲ್ಲ. ಅವ್ರು ಸರ್ಕಾರ ಆದೇಶ ಮಾಡಿದಂತೆ 27 ಲಾಸ್ಟ್ ಡೇಟ್ ಅಂತ ಹೇಳಿ. ಅದಕ್ಕಾಗಿ ಗಾಡಿ 27 ಕ್ಲೋಸ್ ಮಾಡಿದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದು ಗಾಡಿ ಮಾಲ್ ಫುಲ್ ಇದೆ. ಹಿಂಗೆಲ್ಲ ಕ್ಯೂ ಸಿಸ್ಟಮ್ ಇಟ್ಟಿದ್ದಾರೆ. ಇಲ್ಲಿ ತೊಗೊಂಡು ಬಂದು ಲಾರಿ ಕಳ್ಸಲ್ಲ, ಲಾರಿ ಬರಲ್ಲ, ಅವ್ರನ್ನ ಚಿಂತೆ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಈಗ ಮಳೆ ಬಂದ್ರೆ ರೆಸ್ಪಾನ್ಸ್ ಯಾರು ಅಂತಂದ್ರೆ ನಿಮ್ ಇಷ್ಟ, ನಾವೇನು ಹೇಳಿದ್ವಿ ತಗೊಂಡ್ ಬಾ ಅಂತಂದು ಹೇಳ್ತಾರೆ ಯಾರು ಇವರು ಮ್ಯಾನೇಜರ್ ಅವರು. ಮತ್ತೆ ಇದು ಪರಿಸ್ಥಿತಿ ಹೆಂಗೆ ಸರ್ ಮುಂದಿನ ಎಕ್ಸ್ಚೇಂಜ್ ಮಾಡಂದ್ರೆ ಅದನ್ನ ಮಾಹಿತಿ ಗೊತ್ತಿಲ್ಲ ಇನ್ನ. ಅಲ್ಲ ಅದನ್ನ ನೋಟಿಸ್ ಹಚ್ಚಿಬಿಟ್ಟಿದ್ದಾರೆ 27 ಲಾಸ್ಟ್ ಡೇಟ್. ಅದಕ್ಕಾಗಿ ರೈತರು ನಾನು ಮುಂದೆ ಅಂತ ಬಂದು ಲೈನ್ ಸ್ಟಾಕ್ ಮಾಡಿಬಿಟ್ಟಿದ್ವಿ ಇಲ್ಲಿ. ಎಷ್ಟು ತಿಂಗಳಿಂದ ಕಾಯ್ತಿದ್ರಿ ಇಲ್ಲಿ? ಸರ್ ಸುಮಾರು ಒಂದು 5-6 ದಿವಸದಿಂದ ಸ್ಟಾಕ್ ಆಯ್ತು ಗಾಡಿ. ಸುಮಾರು 50-60 ಗಾಡಿ ಇದಾವೆ ಇವತ್ತು. ನೀವೇ ನೋಡಿ ಸರ್, ಎಲ್ಲ ಕ್ಯಾಮ್ರಾ ಮಾಡಿ ಸರ್ ಅದನ್ನೆಲ್ಲ. ಆ DM ಅವರು ಇವ್ರು ಸರಿಯಾಗಿ ಇದನ್ನ ಸ್ಪಂದಿಸ್ತಾ ಇಲ್ಲ ನಮಗೆ. ಸರಿಯಾಗಿ ಲಾರಿ ಕಳಿಸಿ ಲಾರಿನ ಸರಸರ ಬಂದ್ರೆ ಸರಸರ ಹೋಗ್ಬಿಡ್ತಾವ. ಅವ್ರ ಲಾರಿ ದಿನ 1 ಗಾಡಿ 2 ಗಾಡಿ ಬರ್ತವೆ. ಬಂದ್ರೆ ಇಷ್ಟು ಗಾಡಿ ಯಾವಾಗ ಅನ್ಲೋಡ್ ಆಗ್ತದೆ ಸರ್? ಅದು 1 ತಿಂಗಳು ಎಷ್ಟೆಂಟನ್ನು ಮಾಡಿದ್ರೆ ಅದನ್ನ ಇನ್ನ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಈ ಬೆಳಿಗ್ಗೆಯಿಂದ ನಿನ್ನೆ ಇವತ್ತು ಅಸಲು 1 ಗಾಡಿ ಬಂದಿಲ್ಲ ಇನ್ನ. ಅದೇನು ಮಳೆಗಳ ಬಂತಂದ್ರೆ ಕೆಡ್ತಂದ್ರೆ ಎಲ್ಲ ರೈತರೇ ರೆಸ್ಪಾನ್ಸ್ ಅಂತ ಹೇಳ್ತಾರೆ. ನಮ್ಗೆ ಸಂಬಂಧ ಇಲ್ಲ. ಅವು ಒಂದೊಂದು ಗಾಡಿ 3-4 ಸಾವಿರ ರೂಪಾಯಿ ಬಾಡಿ ಇದೆ. 2 ದಿವಸ 3-3 ದಿವಸ ಬಾಡಿ ಆಗ್ತದೆ ಟ್ರ್ಯಾಕ್ಟರ್ ಬಾಡಿಗೆ. ಮತ್ತೆ ಇಲ್ಲಿ ರೆಸ್ಪಾನ್ಸ್ ಇಲ್ಲ ಸರ್. ತಮ್ಮ ಹೆಸರು? ಇಷ್ಟ ಗುರುಬಿಂ ರೆಡ್ಡಿ ಸರ್, ಯಾರು ಹೇಳಿ ಸರ್, ಏನ್ ಪ್ರಾಬ್ಲಮ್? ನಮಸ್ಕಾರ, ನಮ್ಮ ಹೆಸರು ಧರ್ಮಣ್ಣ ಅಂತ ಸಿಂಧುವಾಳ. ಈ ರೈತರಿಗೆ ನಿನ್ನೆ ಮಳೆ ಬಂದು ಭಾಳ ತೊಂದರೆ ಐತೆ. ಏನಂದ್ರೆ DC ಅವರು 27ನೇ ತಾರೀಕು ಲಾಸ್ಟ್ ಡೇಟ್ ಅಂತಂದೇಳಿ ಅನೌನ್ಸ್ ಮಾಡಿಬಿಟ್ಟಾರ. ಈ ರೈತರ ಆತಂಕ ಪಟ್ಟು ಎಲ್ಲರೂ ಬಂದ್ಬಿಟ್ಟಾರ. ಈಗ ಇನ್ನ ಬಹಳಷ್ಟು ಇದಾವೆ ಇನ್ನ ಬರೋ ಸುತ್ತ. ಇದ್ರ ಬಗ್ಗೆ DC ಅವ್ರ ಗಮನ ತಗೊಂಡು ಇನ್ನೊಂದು ಕೇಂದ್ರ ತೆಗೆದು, ಇಲ್ಲಾಂದ್ರೆ ಇಲ್ಲಿದ್ದ ಬಳ್ಳಾರಿ ಎಲ್ಲಿಯನ್ನ ಇದ್ರಿಗಿನ ಅಲ್ಲಿ ಕಳಿಸಿ ವ್ಯವಸ್ಥೆ ಮಾಡ್ಬೇಕು ರೈತರಿಗೆ. ಬಹಳಷ್ಟು ನೀವು ನೋಡಿ ಬಂದಿರ್ತೀರಿ, ಎಲ್ಲ ಸುಮಾರು ಒಂದು 100 ಗಾಡಿ ಇರ್ತಾವ. ಇದ್ರ ಬಗ್ಗೆ ಹೆಚ್ಚಿನ ಗಮನ ತಗೊಂಡು ರೈತರ ಪರವಾಗಿ ಹೋರಾಟ ಮಾಡ್ಬೇಕು. DC ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಇದ್ದವ್ರ ಸುತ್ತ ರೈತರ ಸುತ್ತ ಎಲ್ಲ ಸಹಕಾರ ಮಾಡ್ಬೇಕು. ಒಬ್ರಿಗೊಬ್ರು ರೈತರು ಅನಾಹುತ ಮಾಡ್ಕೋಬಾರ್ದು. ನಿನ್ನೆ ಗಲಾಟೆ ಆಗೋ ಪೋಷನ್ ಇತ್ತು. ನಾವೆಲ್ಲ ಸಮಾಧಾನ ಮಾಡಿ ಎಲ್ಲ ರೈತರಪ್ಪ ಬೇಸ್ ನಿಧಾನಕ್ಕೆ ಒಬ್ರಿಗೊಬ್ರು ಅನುಕೂಲ ಮಾಡಿ ಹೋಗೋಣ ಅಂತಂದೇಳಿ ಸರಿ ಮಾಡಿ ಬಂದಿದ್ದು ಅನ್ಲೋಡ್ ಮಾಡಿಸಿ ಉಳಿದಿದ್ದ ಗಾಡಿಗಳು ಹಿಂಗೆ ನಿಂತಾವೆ. ಆದ ಕಾರಣ ಇದು ರೈತರಿಗೆ ಭಾಳ ತೊಂದರೆ ಆಯ್ತು. ಇದು ಇನ್ನ ಭಾಳಷ್ಟು ಬರವ ಇದಾವ. ಆದ ಕಾರಣ ಎಲ್ಲ ಇನ್ನೊಂದು ಕೇಂದ್ರ ಇನ್ನೊಂದು ಕೇಂದ್ರ ತೆಗ್ದಾರ. ಅಲ್ಲಿಗೆ ಇಲ್ಲದೆ ಅಲ್ಲಿಗೆ ಶಿಫ್ಟ್ ಮಾಡ್ಬೇಕು. ಬಳ್ಳಾರಿ ಖಾಲಿ ಐತೆ ಅಂತ ಹೇಳ್ತಾರ. ಇನ್ನ ಭಾಳ ಬರವ ಇದೆ. ಇನ್ನು ಎಷ್ಟು 25,000 ಕ್ವಿಂಟಲ್ ಇದಾವಂತ ಇನ್ನ ಬರವು. ಬೇರೆ ಕಡೆ ಖಾಲಿ ಆಗ್ಯಾವ. ಅಲ್ಲಿಗೆ ಇವರು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾ ಇದೀವಿ. ತಮ್ಮ ಹೆಸರು? ಧರ್ಮಣ್ಣ ಅಂತ ಸಿಂಧುವಾಳ.